ಇನ್ನು ಲೋಕಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂತಹ ಜೆಡಿಎಸ್ ಈಗ ಪ್ರಿಪರೇಷನ್ ಅನ್ನು ಶುರು ಮಾಡಿದೆ. ಉತ್ತರ ಕರ್ನಾಟಕದ ಮೇಲೆ ಈಗ ಜೆಡಿಎಸ್ ಕಣ್ಣು ಬಿದ್ದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಲೋಕಸಭೆಯಲ್ಲಿ ವಿಜಯಪುರ ಕ್ಷೇತ್ರ ಟಿಕೆಟ್ ಅನ್ನ ಪ್ಲಾನ್ ಮಾಡಿ ಪಡ್ಕೊಳ್ಬೇಕು ಅಂತ ಜೆಡಿಎಸ್ ಪ್ಲಾನ್ ಮಾಡಿದೆ. ವಿಜಯಪುರ ಕ್ಷೇತ್ರದ ಟಿಕೆಟ್ ಕೇಳೋಕೆ ಮರು ಚಿಂತನೆ ಕೂಡ ಜೆಡಿಎಸ್ ಜೊತೆ ಬಿಜೆಪಿ ಜೊತೆ ಜೆಡಿಎಸ್ ಮಾಡಿದೆ. ದೋಸ್ತಿಯಲ್ಲಿ ಬಿಜೆಪಿ ಜೊತೆ ಸೀಟ್ ಹಂಚಿಕೆ ಆಗಬೇಕು, ಆ ವೇಳೆಯಲ್ಲಿ ವಿಜಯಪುರ ಟಿಕೆಟ್ ನಮಗೆ ಬೇಕು ಅಂತ ಕೇಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಜೆಡಿಎಸ್ ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆಗೆ ಮೊರೆ ಹೋಗಿದೆ ಹಾಗೂ ಅಲ್ಲಿ ಪ್ಲಾನ್ ಮಾಡಿ ಟಿಕೆಟ್ ಪಡ್ಕೊಂಡ್ರೆ ಸುನಿತಾ ಚೌಹಾಣ್ರನ್ನ ನಿಲ್ಲಿಸೋದಕ್ಕೆ ಜೆಡಿಎಸ್ ಪಾಳ್ಯದಲ್ಲಿ ಇದೀಗ ದೊಡ್ಡ ಪ್ಲಾನ್ ರೂಪಿಸಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಮೊದಲನೇದಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಒಂದು ಮೈತ್ರಿ ಮಾತುಕತೆ ಆಗಿದೆ, ಆದರೆ ಸೀಟ್ ಹಂಚಿಕೆ ಏನು ಅಂತ ಗೊತ್ತಿಲ್ಲ. ಆದರೆ ಈಗ ವಿಜಯಪುರದ ಒಂದು ಟಿಕೆಟ್ ನಮಗೆ ಬೇಕು ಅಂತ ಕೇಳೋಕೆ ಕಾರಣ ಏನಿರಬಹುದು? ರಾಹುಲ್, 2024ರಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಂಡಿರುವಂಥದ್ದು ಬಹುತೇಕ ಖಚಿತ ಆಗಿರುವಂಥದ್ದು. ಜೊತೆಗೆ ಸೀಟು ಹಂಚಿಕೆ ಕುರಿತು ಈಗಾಗಲೇ ಏನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ 4 ಸ್ಥಾನಗಳಿಗೆ ಜೆಡಿಎಸ್ ಬೇಡಿಕೆಯನ್ನು ಇಟ್ಟಿತ್ತು. ಅದರಲ್ಲಿ ಪ್ರಮುಖವಾಗಿ ಹಾಸನ, ಮಂಡ್ಯ, ತುಮಕೂರು ಜೊತೆಗೆ ಕೋಲಾರ ಕ್ಷೇತ್ರಗಳನ್ನು ಕೇಳಲಿಕ್ಕೆ ಈಗಾಗಲೇ ಜೆಡಿಎಸ್ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಈ ಬಗ್ಗೆ ಕೂಡ ಸ್ಪಷ್ಟವಾಗಿ ಜೆಡಿಎಸ್ ನಾಯಕರು ಚರ್ಚೆ ಮಾಡ್ತಿದ್ರು. ಆದರೆ ಇದೀಗ ಒಂದು ಮಾಹಿತಿ ಲಭ್ಯ ಆಗಿದೆ. ಅದರಲ್ಲೂ ಕೂಡ ಇಷ್ಟು ದಿನ ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಆಗಿದ್ದಂಥ ದಳಪತಿಗಳು ಉತ್ತರ ಕರ್ನಾಟಕದ ಕೂಡ ಅಂದರೆ ಉತ್ತರ ಕರ್ನಾಟಕದ ಕೂಡ ಒಂದು ತಮ್ಮ ಗೆಲುವನ್ನು ಅಂದರೆ ತಮ್ಮ ಒಂದು ಚಾಪನ್ನು ಮೂಡಿಸಲಿಕ್ಕೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರು ಒಂದು ಹಲವು ಸುತ್ತಿನ ಮಾತುಕತೆ ನಡೆಸಿ ಸರ್ವೆಯನ್ನು ಕೂಡ ನಡೆಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ವಿಜಯಪುರದಲ್ಲಿ ಜೆಡಿಎಸ್ಗೆ ಸಾಕಷ್ಟು ಒಂದು ಪ್ರಾಬಲ್ಯ ಇದೆ. ಯಾಕಂದ್ರೆ ಹಿಂದೆ ಕೂಡ ಈ ಒಂದು ವಿಜಯಪುರ ಕ್ಷೇತ್ರ ಏನಿತ್ತು ಅದು ದೇವೇಗೌಡರ ಒಂದು ಏನು ಆಲ್ಮಟ್ಟಿ ಜಲಾಶಯ ಆಗಿರ್ಬೋದು, ಕೃಷ್ಣ ಮೇಲ್ದಂಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಈ ಯೋಜನೆ ತಂದಿರುವ ಹಿನ್ನೆಲೆಯಲ್ಲಿ ದೇವೇಗೌಡರ ಅಭಿಮಾನಿಗಳು ಮತ್ತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯಪುರದಲ್ಲಿ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರವನ್ನು ಕೇಳಿದ್ರೆ ತಮಗೆ ಅನುಕೂಲ ಆಗುತ್ತೆ, ಕೋಲಾರಕ್ಕಿಂತ ವಿಜಯಪುರ ಬೆಸ್ಟ್ ಅನ್ನೋ ಒಂದು ತೀರ್ಮಾನಕ್ಕೆ ಈಗ ಜೆಡಿಎಸ್ ನಾಯಕರು ಬಂದಿರುವಂಥದ್ದು. ಹೀಗಾಗಿ ಏನು ಸೀಟ್ ಶೇರಿಂಗ್ ವೇಳೆ ವಿಜಯಪುರ ಕ್ಷೇತ್ರವನ್ನು ಕೇಳಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ದಳಪತಿಗಳ ಕಣ್ಣು ಈಗ ದಕ್ಷಿಣದಿಂದ ಉತ್ತರದ ಕಡೆ ಹೋಗಿರುವಂಥದ್ದು. ಜೊತೆಗೆ ಸುನೀತಾ ಚೌಹಾಣ್ ಅವರು ಏನಿದ್ದಾರೆ ಅವರು ಹಿಂದೆ ಕೂಡ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆ ಸಂದರ್ಭದಲ್ಲಿ ಸೋತಿದ್ರು. ಆದರೆ ಈಗ ಒಂದು ಮಹಿಳೆಗೆ ಒಂದು ಟಿಕೆಟ್ ಅನ್ನು ಕೊಡಬೇಕು ಅನ್ನೋದು ಜೆಡಿಎಸ್ ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ವಿಧಾನಸಭಾ ಚುನಾವಣೆಯಲ್ಲಿ ಕೂಡ 2 ಮಹಿಳೆಯರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರುವಂತ ಒಂದು ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಉತ್ತರ ಕರ್ನಾಟಕದ ಕೆರಿಯಮ್ಮ ಅವರನ್ನ ಕೂಡ ಗೆಲ್ಲಿಸ್ಕೊಂಡ್ ಬಂದಿದ್ರು. ಹೀಗಾಗಿ ಉತ್ತರ ಕರ್ನಾಟಕದಲ್ಲೂ ಕೂಡ ಜೆಡಿಎಸ್ ಪ್ರಾಬಲ್ಯ ಇದೆ. ಹಾಗಾಗಿ ವಿಜಯಪುರದಲ್ಲಿ ಜೆಡಿಎಸ್ ಲೋಕಸಭಾ ಚುನಾವಣೆಯಿಂದ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವಂತ ಅವಕಾಶಗಳು ಹೆಚ್ಚಿದೆ. ಯಾಕಂದ್ರೆ ಪ್ರಮುಖವಾಗಿ ಈಗ ಮತ್ತೊಂದು ವಿಷಯ ಏನು ಅಂತಂದ್ರೆ ವಿಜಯಪುರ ಅನ್ನುವಂಥದ್ದು ಪ್ರಮುಖವಾದಂತಹ ಸ್ಥಾನ. ಆದ್ರೆ ಈ ಸ್ಥಾನಕ್ಕೆ ಸುನೀತಾ ಚೌಹಾಣ್ರನ್ನ ಸೂಚನೆ ಮಾಡಿದೆ, ಅಂದ್ರೆ ಇವ್ರು ನಿಂತ್ಕೋತಾರೆ ಅಂತ ಒಂದು ಕೇಳಿ ಬರ್ತಿದೆ ಒಂದು ಮಾಹಿತಿ. ಆದ್ರೆ ಅಲ್ಲಿಗೆ ಇವ್ರು ನಿಲ್ಲೋದಕ್ಕೆ ಸಾಮರ್ಥ್ಯ ಅಥವಾ ಅವರ ಪ್ರಾಬಲ್ಯ ಪ್ರಭಾವ ಹೇಗಿದೆ ಕ್ಷೇತ್ರದಲ್ಲಿ? ಸುನೀತಾ ಚೌಹಾಣ್ ಅವರು ಅವರ ಪತಿ ಕೂಡ ಹಿಂದೆ ನಾಗಠಾಣದ ಜೆಡಿಎಸ್ ಶಾಸಕರಾಗಿದ್ರು. ಇಬ್ಬರು ಪತಿ ಮತ್ತೆ ಪತ್ನಿ ಇಬ್ಬರು ಕೂಡ ಜೆಡಿಎಸ್ ಪಕ್ಷಕ್ಕೆ ಸಂಘಟನೆಗಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡ್ಕೊಂಡೇ ಬಂದಿರುವಂಥದ್ದು. ಹೀಗಾಗಿ ಅವರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಭಾವವನ್ನು ಹೊಂದಿದ್ದಾರೆ. ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಕೂಡ ಸಾಕಷ್ಟು ಮುಂಚೂಣಿಯಲ್ಲಿದ್ದಾರೆ. ಹೀಗಾಗಿ ಅವರಿಗೆ ಕೊಟ್ಟರೆ ಒಂದು ಗೆಲ್ಲುವಂಥ ಅವಕಾಶಗಳು ಹೆಚ್ಚಿರುವಂಥದ್ದು. ಯಾಕಂದ್ರೆ ಹಿಂದೆ ಕೂಡ ಸೋತಿದ್ರು, ಅನುಕಂಪ ಕೂಡ ಇದೆ. ಜೊತೆಗೆ ಮಹಿಳೆಗೆ ಒಬ್ಬರಿಗೆ ಅವಕಾಶ ಕೊಟ್ಟರೆ ಅದು ಕೂಡ ಮಹಿಳಾ ಒಂದು ಮೀಸಲಾತಿ ಕೂಡ ಅಂದ್ರೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಂಗಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಬಲ ಸಂಘಟನೆಯಲ್ಲಿ ನಾಯಕಿಯಾಗಿ ಗುರುತಿಸಿಕೊಂಡಿರುವಂಥ ಏನು ಸುನೀತಾ ಚೌಹಾಣ್ ಅವರು ಈಗಾಗಲೇ ದೇವೇಗೌಡರ ಒಂದು ಆಪ್ತ ವಲಯದಲ್ಲಿ ಕೂಡ ಗುರುತಿಸಿಕೊಂಡಿರುವಂಥದ್ದು. ಹೀಗಾಗಿ ದೇವೇಗೌಡರ ಒಂದು ಆಶೀರ್ವಾದ ಜೊತೆಗೆ ಮಹಿಳೆ ಎಂಬ ಒಂದು ಅನುಕಂಪ ಈ ಎರಡನ್ನು ಸೇರಿಸ್ಕೊಂಡ್ರೆ ಎಲ್ಲ ಒಂದ್ ಕಡೆ ಜೆಡಿಎಸ್ ಪ್ರಬಲವಾಗಿರುವಂಥ ವಿಜಯಪುರದಲ್ಲಿ ಒಂದು ಜೆಡಿಎಸ್ ವಿಜಯ ಪತಾಕೆ ಆರುತ್ತೆ ಅನ್ನೋದು ಒಂದು ದಳಪತಿಗಳ ಲೆಕ್ಕಾಚಾರ ಆಗಿರುವಂಥದ್ದು. ಹೀಗಾಗಿ ದಕ್ಷಿಣಾಧಿಪತಿಗಳಾಗಿದ್ದಂಥ ದಳಪತಿಗಳು ಈಗ ಉತ್ತರದ ಕಡೆ ಒಂದು ಕಣ್ಣನ್ನು ಇಟ್ಟಿರುವಂಥದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.